ಹಲೋ ಎವ್ರಿವನ್, ವೆಲ್ಕಮ್ ಟು ಪವಿತ್ರ ವ್ಲಾಗ್ಸ್. ನಾನು ನಿಮ್ಮ ಪವಿತ್ರ. ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ನೈಟೇನೇ ರಂಗೋಲಿ ಹಾಕಿದ್ವಿ ಮನೆ ಮುಂದೆ. ತುಂಬ ಚೆನ್ನಾಗಿತ್ತು. ಅವತ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೆ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತೇಳಿ ಆಚೆ ಎಲ್ಲ ರಂಗೋಲಿ ಹಾಕ್ಕೊಂಡು, ನನ್ನ ಮಗಳು ಕೂಡ ನನ್ನ ಜೊತೆಲಿ ಎಲ್ಪ್ ಮಾಡೋಕ್ಕೆ ಬಂದಳು. ಮಮ್ಮಿ ನಾನು ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಅಡುಗೆಯಲ್ಲಿ ಅಕ್ಕಿದ ಬೇಳೆ ಸಾಂಬಾರು, ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮತ್ತು ಎಳ್ಳು ಬೆಲ್ಲ, ಗೆಣಸು, ಕಡಲೆಕಾಯಿ. ನಮ್ಮನೇಲೂ ಕೂಡ ಸೇಮ್ ಎಲ್ಲರ ಮನೇಲಿ ಯೂಶ್ವಲಿ ಯಾವ ಥರ ಮಾಡ್ತಾರೋ ಅದೇ ಥರ ನಮ್ಮನೇಲೂ ಕೂಡ ಮಾಡ್ತೀವಿ. ನಾವು ಯಾವಾಗಲೂ ಸಂಕ್ರಾಂತಿ ಹಬ್ಬನ ಜಾಸ್ತಿ ನಾವು ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡಲ್ಲ. ಈ ವರ್ಷ ಗುರುವಾರ ಬಂದಿರೋದ್ರಿಂದ ಯಾವುದೂ ಹಾಲಿಡೇಸ್ ಇರಲಿಲ್ಲ. ಒಂದು ದಿವಸಕ್ಕೆ ಮಾತ್ರ ಹೋಗಿ ಬಂದು ಕಷ್ಟ ಆಗುತ್ತೆ, ಮಕ್ಕಳು ಓದಲ್ಲ, ಟೆಸ್ಟ್ಗಳಿದೆ ಅಂತ ಊರಿಗೆ ಹೋಗೋದು ಬೇಡ ಅಂದ್ಕೊಂಡು ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ನೈವೇದ್ಯಕ್ಕೆ ನಾನು ಏನೇನು ಮಾಡಿದ್ದೆ ಎಲ್ಲ ಅಡುಗೆನೂ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಎಲ್ಲ ಆದಮೇಲೆ ಸ್ವಲ್ಪ ರೀಲ್ಸ್ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ 3 ಜನ ರೆಡಿ ಆದ್ವಿ. ಆಲ್ರೆಡಿ ಒಂದು ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಇನ್ಸ್ಟಾಗ್ರಾಮಲ್ಲಿದೆ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಎಲ್ಲ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನದ ಊಟ ಟೈಮ್ ಆಗಿತ್ತು. ಊಟ ಮಾಡಿಕೊಂಡು ಸಂಜೆಗೆ ಎಳ್ಳು ಬೆಲ್ಲಕ್ಕೆಲ್ಲ ರೆಡಿ ಮಾಡಿದೆ. ಮಕ್ಳ ಕೈಲಿ ಎಳ್ಳು ಬೆಲ್ಲ ಕೊಡಿಸಿ, ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವರು ಕೂಡ ಎಳ್ಳು ಬೆಲ್ಲ ಕೊಟ್ಟು, ಹಾಗೆ ಮಕ್ಕಳು ವೇರ್ ಮಾಡಿರೋ ಡ್ರೆಸ್ಸು ಮತ್ತು ನಾನು ವೇರ್ ಮಾಡಿರೋ ಬ್ಲೌಸ್ ಎಲ್ಲ ನಾನೇ ಸ್ಟಿಚ್ ಮಾಡಿದ್ದು. ಹೇಗಿದೆ, ಚೆನ್ನಾಗಿದೆಯಾ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನಾವು ಎಷ್ಟು ವರ್ಷದಿಂದ ಸ್ಟಿಚ್ ಮಾಡಿದ್ರೂ ಕೂಡ ಮಕ್ಕಳು ವೇರ್ ಮಾಡಿ ಮಮ್ಮಿ ಚೆನ್ನಾಗಿದೆ, ಖುಷಿ ಆಯಿತು, ಕಂಫರ್ಟಬಲ್ ಆಗಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಹಾಗೆ ಚೆನ್ನಾಗಿದೆ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್, ಒಂದು ಶೇರ್ ಕೂಡ ನಮಗೆ ತುಂಬ ಮೋಟಿವೇಟ್ ಮಾಡುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಆಲ್.